ಬೈಲಹೊಂಗಲ ನಗರದ ಶ್ರೀ ನೀಲಕಂಠ ಮಹಾಶಿವಯೋಗೀಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುರುವಾರ ಸಂಜೆ ನಡೆದಂತಹ ಸಾಂಪ್ರದಾಯಿಕ ಸಂಗ್ರಾಮ ಕಲ್ಲು ಎತ್ತುವ ಸ್ಪರ್ಧೆ ಪ್ರೇಕ್ಷಕರ ಗಮನ ಸೆಳೆದು ಭರ್ಜರಿಯಾಗಿ ನೆರವೇರಿತು. ಶಾಖಾ 3000 ಮಠದ ಪೀಠಾಧಿಪತಿ ಪ್ರಭು ನೀಲಕಂಠ ಸ್ವಾಮೀಜಿ ಹಾಗೂ ಮೈಸೂರಿನ ನಿರಂಜನ ದೇವರು ಸಂಗ್ರಾಮ ಕಲ್ಲು ಎತ್ತುವ ಸ್ಪರ್ಧೆಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಗ್ರಾಮೀಣ ಕ್ರೀಡೆಗಳು ಹಾಗೂ ಜನಪದ ಕಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾದ ಅಗತ್ಯವಿದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಪೈಲ್ವಾನರು ತೊಡೆ ತಟ್ಟಿ ಭಾರೀ ತೂಕದ ಕಲ್ಲುಗಳನ್ನು ಒಂದೊಂದಾಗಿ ಎತ್ತಿ ಒಗಿತಾ ಇದ್ದಂತೆ ಮೈದಾನದಲ್ಲಿ ಇದ್ದಂತಹ ಜನ ಶಿಳ್ಳೆ, ಚಪ್ಪಾಳೆ ಹಾಗೂ ಕೇಕೆಗಳ ಮೂಲಕ ಪೈಲ್ವಾನರನ್ನ ಹುರಿದುಂಬಿಸಿದ್ರು. ಮೈದಾನವಿಡೀ ಉತ್ಸಾಹ, ಹುರುಪು ಮತ್ತು ರೋಮಾಂಚನದ ವಾತಾವರಣ ನಿರ್ಮಾಣಗೊಂಡಿತ್ತು. ಕರ್ನಾಟಕ ಮಹಾರಾಷ್ಟ್ರ ಕೇಸರಿ ಅಬ್ದುಲ್ ಖಾನ್ ಮುಜಾ ಅವರು 97 ಕೆಜಿ ತೂಕದ ಕಲ್ಲು ಎತ್ತಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡು ಮೆಚ್ಚುಗೆ ಗಳಿಸಿದರು. ಶಬೀರ ಮುನವಳ್ಳಿಯವರು 95 ಕೆಜಿ ಕಲ್ಲು ಎತ್ತಿ ದ್ವಿತೀಯ ಸ್ಥಾನವನ್ನ ಪಡೆದರೆ, ಕಿರಣ ಬಿಸನಾಳ ಅವರು 90 ಕೆಜಿ ಕಲ್ಲು ಎತ್ತಿ ತೃತೀಯ ಸ್ಥಾನವನ್ನ ಪಡೆದು ಪ್ರೇಕ್ಷಕರನ್ನ ರಂಜಿಸಿದರು. ಒಟ್ಟು 11 ಪೈಲ್ವಾನರು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಪ್ರತಿಯೊಬ್ಬ ಪೈಲ್ವಾನರು ಕಲ್ಲು ಎತ್ತಿ ಒಗಿತಾ ಇದ್ದಂತೆ ಹೇ ಪೈಲ್ವಾನ ಎತ್ತು ಒಗೆ ಎನ್ನುವಂತಹ ಘೋಷಣೆಗಳು ಮೈದಾನದ ತುಂಬ ಮೊಳಗಿದ್ವು. ಈ ಸಂದರ್ಭದಲ್ಲಿ ವಿಎಸ್ ಕೋರಿಮಠ, ಸಿಎಸ್ ಕುಸಲಾಪುರ, ಬಸವರಾಜ ಹೊಂಡದ, ಬಿಬಿ ಗಣಾಚಾರಿ, ಮಡಿವಾಳಪ್ಪ ಹೋಟಿ, ಬಸವರಾಜ ಬರಮನ್ನವರ, ವಿಠ್ಠಲ ದಾಸೋಗ, ಉಳವಪ್ಪ ಉಪ್ಪಿನ, ಶೇಖಪ್ಪ ಜತ್ತಿ, ಫಾರೂಕ ಸುತಗಟ್ಟಿ, ಬಾಬುಸಾಬ ಸುತಗಟ್ಟಿ, ಅಶೋಕ ಮತ್ತಿಕೊಪ್ಪ, ಮಲ್ಲಯ್ಯ ಶಿಲಯ್ಯನವರ ಮಠ ಸೇರಿದಂತೆ ಜಾತ್ರಾ ಮಹೋತ್ಸವ ಸಮಿತಿ, ಕೃಷಿ ಮೇಳ, ಜಾನುವಾರು ಜಾತ್ರೆ ಸಮಿತಿಯ ಸದಸ್ಯರು, ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಶ್ರೀಮಠದ ಭಕ್ತರು ಹಾಜರಿದ್ದರು.